ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಜನತೆಗೆ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಸರಬರಾಜಾಗದ ಕಾರಣ ಬಿಜೆಪಿ ಮುಖಂಡರ ನಿಯೋಗ ಭೇಟಿ ನೀಡಿ ಕೆರೆಯಲ್ಲಿ ತ್ಯಾಜ್ಯ ಇದೆ ಅಂತ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಜನತೆಗೆ ನಿತ್ಯವೂ ಕೂಡ ನೀರು ಸರಬರಾಜು ಆಗ್ತಾ ಇಲ್ಲ. ಒಂದು ಕಾರಣವಾದ್ರೆ ಶಾಸಕ ಹಂಪಯ್ಯ ನಾಯ್ಕರು ಮತ್ತು ಸಚಿವ ಬೋಸರಾಜು ಅವರು ಇದೇ ಕೆರೆಯ ನೀರನ್ನ ಕುಡಿಯಬೇಕು ಅಂತ ಬಿಜೆಪಿ ಮುಖಂಡ ಗುರುಗೌಡ ಕಣ್ಣೂರು ಸವಾಲ್ ಎಸೆದಿದ್ದಾರೆ. ಮಾನ್ವಿ ಜನತೆಗೆ ಕುಡಿಯುವ ನೀರಿನ ಕೆರೆ ನಿರ್ಮಾಣವಾಗಿ 8 ವರ್ಷಗಳು ಕಳೆದಿದೆ. ಆದರೆ ಶುದ್ಧ ನೀರು ಸರಬರಾಜು ಎಲ್ಲಿದೆ ಅಂತ ಶಾಸಕ ಹಂಪಯ್ಯ ನಾಯ್ಕ, ಸಚಿವ ಬೋಸರಾಜು ಮಾನ್ವಿ ಜನತೆಗೆ ತಿಳಿಸಬೇಕು ಅಂತ ಆಗ್ರಹಿಸಿದ್ರು. ನಾವೀಗ ನಿಂತಿರೋ ಜಾಗ ಯಾವುದಿದೆ ಅಂದರೆ ರಬ್ಬಣ್ಕಲ್ ಕೆರೆ ಇದು, ಮುನ್ಸಿಪಾಲಿಟಿ ಆರ್ಡ್ರಲ್ಲಿರೋಂಥ ಕೆರೆ. ಮಾನ್ವಿ ನಗರಕ್ಕೆ ನೀರು ಸರಬರಾಜು ಮಾಡುವಂಥ ಕೆರೆ ಇದು. ಇಲ್ಲಿ ಬಂದು ನಾವು ನೋಡಿದರೆ ಇಲ್ಲೆಲ್ಲ ನೀರಿನ ಅವಸ್ಥೆ ಹೆಂಗಿದೆ ಅಂದರೆ, ಕೆರೆ ಅವಸ್ಥೆ ಹೇಗಿದೆ ಅಂದರೆ ಪೂರ ಕಲುಷಿತವಾಗಿದೆ. ಮಾನ್ವಿಲಿರೋಂಥ ಎಲ್ಲ ತ್ಯಾಜ್ಯಗಳೆಲ್ಲ ಇಲ್ಲಿ ಬಂದು ಸೇರ್ತಾ ಇದ್ದಾವೆ. ನೀರಿನ ಬಣ್ಣ ಯಾವ ಥರ ಇದೆ ಅಂದರೆ ಹಸಿರು ಬಣ್ಣಕ್ಕೆ ತಿರುಗಿದೆ. ಈಗ ಅದು ವಾಸನೆ ನೋಡಿದ್ರೆ ಸಮೇತ ಅದು ಹೊಲಸು ವಾಸನೆ ಬರ್ತಾ ಇದೆ. ಅದು ಇದೇ ನೀರನ್ನು ಏನು ಮಾಡ್ತಾ ಇದ್ದಾರೆ, ಸೀದಾ ಡೈರೆಕ್ಟಾಗಿ ಮಾನ್ವಿ ನಗರಕ್ಕೆ ಕಳಿಸ್ತಾ ಇದ್ದಾರೆ. ಈ ಕೆರೆ ನಿರ್ಮಾಣ ಆಗಿ 8 ವರ್ಷ ಆದ್ರೂ ಯಾವುದೇ ರೀತಿಯಿಂದ ನೀರನ್ನು ಶುದ್ಧೀಕರಣ ಮಾಡುವಂಥ ಕೇಂದ್ರ ಇನ್ನೂ ಸ್ಥಾಪನೆ ಆಗಿಲ್ಲ. ಇದನ್ನು ನೋಡ್ತಾ ಇದ್ದರೆ ಏನು ಅನಿಸ್ತಾ ಇದೆ ಅಂದರೆ, ಇದರ ಶಾಸಕರ ನಿರ್ಲಕ್ಷ್ಯ ಧೋರಣೆನೇ ಎದ್ದು ಕಾಣ್ತಾ ಇದೆ. ಯಾರು ಸರ್? ಹಂಪಯ್ಯ ನಾಯಕರು. ಮತ್ತು ಈಗ ಜವಾಬ್ದಾರಿಯುತವಾಗಿ ಈ ಇದೇ ನೀರನ್ನು ಬಿಡ್ತಿದ್ದಾರೆ ಅಂದಮೇಲೆ ಮತ್ತು ಶಾಸಕರ ಕಾಳಜಿ ಏನು ಸರ್? ಶಾಸಕರ ಕಾಳಜಿ ಅನ್ನೋ ಪ್ರಶ್ನೆನೇ ಇಲ್ಲ ಇದರಲ್ಲಿ. ಶಾಸಕರ ಸಂಪೂರ್ಣವಾದ ನಿರ್ಲಕ್ಷ್ಯನೇ ಧೋರಣೆ ಅಂತ ಕಾಡ್ತಾ ಇದೆ. ಮತ್ತು ಈಗ ಮಾನವ ಜನತೆಗೆ ಕುಡಿಯುವ ನೀರು ಇದೇ ನೀರು, ಗಲೀಜು ನೀರು ಕುಡಿಬೇಕಾ? ಈಗ ಅದೇ ವ್ಯವಸ್ಥೆ ಆಗಿರೋದು. ಈಗ ಮಾನವ ಜನತೆಗೆ ಇದೇ ನೀರನ್ನೇ ಯಾವ ರೀತಿ ಬರ್ತಾ ಇದೆ ಕೆರೆಗೆ, ಅದೇ ನೀರನ್ನೇ ಶುದ್ಧೀಕರಣ ಮಾಡದೇ ಸೀದಾ ನೀರೇ ಕೊಡ್ತಾ ಇದ್ದಾರೆ. ಈಗ ಮಾನ್ವಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಆಗುತ್ತಿರುವ ರಬ್ಬಣಕಲ್ ಕೆರೆಗೆ ಇಂದು ಸಾಯಂಕಾಲ ಆಗಮಿಸಿ ಇಲ್ಲಿ ಮಲಿನವಾಗಿರ್ತಕ್ಕಂಥ ನೀರನ್ನು ಮಾನ್ವಿ ನಗರದ ಜನತೆಗೆ 60,000 ಇರ್ತಕ್ಕಂಥ ಜನತೆಗೆ ಕುಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿನ ಶಾಸಕರು ಮತ್ತು ಸಚಿವರು IBಯಲ್ಲಿ ಬಂದು ಪ್ರೆಸ್ ಮೀಟ್ ಮಾಡಿ ನಾವು ಮಾನ್ವಿ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ನೇರವಾಗಿ ಶಾಸಕರಿಗೆ ಮತ್ತು ಸಚಿವರಿಗೆ ಮತ್ತು ಅಧಿಕಾರಿಗಳಿಗೆ ಆಗ್ರಹ ಮತ್ತು ಚಾಲೆಂಜ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾವು ಈ ನೀರನ್ನು ಕುಡಿತೀವಿ, ನೀವು ಕೂಡ ಇಲ್ಲಿ ಬಂದು ಈ ಮಲಿನವಾದ ನೀರನ್ನು ಕುಡಿರಿ ಅಂತೇಳಿ ಈ ಮೂಲಕ ಶಾಸಕರಿಗೆ ಮತ್ತು ಸಚಿವರಿಗೆ ಚಾಲೆಂಜ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇಲ್ಲಿ ಏನಂದರೆ ಅದೇ ಮಾನ್ವಿ ನಗರದ ಪೂರ ತ್ಯಾಜ್ಯ ವಸ್ತು ಕೆರೆಯಲ್ಲಿ ತುಂಬಿದೆ. ಸಿರಿಂಜ್ ಇದೆ, ಟಾನಿಕ್ ಬಾಟಲ್ ಇದೆ, ತೆಂಗಿನಕಾಯಿಗಳು ಬಿದ್ದಿದ್ದಾವೆ, ಪ್ಲಾಸ್ಟಿಕ್ಕು, ಅವು ಏನು ಇಂಥದ್ದು ಇಲ್ಲ ಅಂತ ಇಲ್ಲ, ಕಸ ಕಡ್ಡಿ ಎಲ್ಲವನ್ನು ಕೆರೆ ತುಂಬಿದೆ. ಮಾನ್ವಿ ನಗರದಲ್ಲಿರ್ತಕ್ಕಂಥ ಎಲ್ಲ ಕಲುಷಿತ ವಸ್ತು ಕೂಡ ಈ ಕೆರೆಯಲ್ಲಿ ಸಿಗ್ತಾವಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಆದ್ದರಿಂದ ಅವ್ರಿಗೆ ಕೇಳೋದು ಇಷ್ಟೇ, ನಾನು ಮಾನ್ವಿ ನಗರದ ಜನತೆಗೆ ಶುದ್ಧ ನೀರು ಕೊಡ್ತೀವಿ ಅಂತೇಳಿ ನಗರದ ಜನತೆಗೆ ಅಶುದ್ಧವಾದ ನೀರು ಕೊಟ್ಟು ಮತ್ತು ಅವರಿಗೆ ಅನಾರೋಗ್ಯದಿಂದ ಬಳಲ್ತಕ್ಕಂಥ ಸ್ಥಿತಿ ತಂದು ಒದಗಿಸ್ತೀರಿ ಅಂತೇಳಿ ಯಾರು ಸರ್ ಅವರು? ಮಾನ್ವೀಯ ಶಾಸಕರಾದ ಹಂಪಯ್ಯ ನಾಯಕರು ಮತ್ತು ಇಲ್ಲಿನ ಸಣ್ಣ ಇದು ಕೂಡ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡೋಕ್ಕೆ ಬರ್ತಿರ್ತಕ್ಕಂಥ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ಕೂಡ ಸಾಹೇಬರು ಕೂಡ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಇವರು ಇಲ್ಲಿ ಬಂದು ಪ್ರೆಸ್ ಮೀಟ್ ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಜನರಿಗೆ ಏನು ಕೊಡಕತ್ತೀವಿ ಅನ್ನೋದನ್ನು ಕೂಡ ನೇರವಾಗಿ ಸದ್ಯದ ಪರಿಸ್ಥಿತಿಯನ್ನು ನೋಡಬೇಕು. ಅಲ್ಲಿಂದ ಕಾಲುವೆಯಿಂದ ಕೂಡ ಹೇಳ್ತಾ ಇದ್ದೀವಿ, ಯಾವ ನಮೂನೆ ಹೊಲಸಿತ್ತಂದರೆ ಕಾಲುವೆಯಲ್ಲಿ ಅದು ಕೂಡ ಅದೇ ರೀತಿ ಬಂದದ ಇವತ್ತು ಕೆರೆಗೆ. ಅಲ್ಲ ಸರ್, ತಾವು ಈಗ ಇದೇ ನೀರು ಕುಡಿ ಅಂತ ಹೇಳ್ತಾರೆ. ಯಾಕಂದರೆ ಮಾನವ ಇರ್ತಕ್ಕಂಥ ಪಟ್ಟಣದ ಅವರು ಮನೆಗೆ ಹೋಗ್ತಾ ಇಲ್ವಾ ನೀರು? ಮಾನ್ವಿ ಪಟ್ಟಣದ ಜನತೆಗೆ ಇವೇ ನೀರು ಹೋಗ್ತಾ ಇದ್ದಾವೆ ಇವತ್ತು, ಮಲಿನವಾದ ನೀರು, ಕಲುಷಿತ ನೀರು. ಅಲ್ಲ, ಸಚಿವರಿಗೆ ಮತ್ತು ಶಾಸಕರಿಗೆ ಹೇಳ್ತಾ ಇದ್ರಲ್ಲ, ಅವರೆಲ್ಲ ಹಿಮಾಲಯದ ವಾಟರ್ ಕುಡಿತಾರೆ. ಅವರೆಲ್ಲ ಫಿಲ್ಟರ್ ವಾಟರ್ಗಳ ಬಾಟಲ್ಗಳನ್ನ ಕುಡಿತಾರೆ. ಅವ್ರಿಗೇನಿಲ್ಲ ಇದ್ರ ಪರಿಸ್ಥಿತಿ ಗೊತ್ತಾಗೋದಿಲ್ಲ. ನಮ್ಮ ಮನೆಗೆ ದಿನ ಕೋನಪುರಪೇಟೆಯಲ್ಲಿ ನಮ್ಮ ಮನೆ ಇರೋದು, ಅಲ್ಲಿ ದಿನಾಲು ಇವೇ ನೀರೇ ಬರ್ತಾವೆ. 4 ದಿನಕ್ಕೊಂದ್ಸಲ ಇವೇ ನೀರೇ ಬರ್ತಾವ್ರಿ. ನಾವು ಮಾನ್ವಿ ಪಟ್ಟಣಕ್ಕೆ ಕುಡಿಯ ನೀರು ಸರಬರಾಜು ಮಾಡ್ತಕ್ಕಂಥ ಕೆರೆಗೆ ಭೇಟಿ ನೀಡಲು ಬಂದಾಗ ಈಗ ಕೆಲವು ದಿನಗಳಿಂದ ಕುಡಿಯ ನೀರಿಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಕೆರೆ ತುಂಬುವ ಕಾರ್ಯಕ್ರಮ ಪುರಸಭೆಯಿಂದ ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಕೆರೆ ನೋಡಲು ನಾವು ಬಂದಾಗ ಮಾನ್ವಿ ಪಟ್ಟಣದಲ್ಲಿ ಏನು ಪ್ರತಿನಿತ್ಯ ಪೌರ ಕಾರ್ಮಿಕರು ವೇಸ್ಟೇಜ್ ಏನು ತೆಗಿತಾ ಇದ್ದಾರೆ, ಅವೆಲ್ಲ ಇವತ್ತು ಈ ಕೆರೆಯಲ್ಲೇ ನಾವು ಕಾಣ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಏನು ಸಿಗಂಗಿಲ್ಲ ಅಂತ ಹೇಳಂಗಿಲ್ಲ. ಮಾನ್ವಿ ಪಟ್ಟಣದ ಇಲ್ಲಿ ಸಿರಿಂಜು ಸಿಕ್ಕೈತೆ, ಟಾನಿಕ್ ಸಿಕ್ಕೈತೆ, ಇವೆಲ್ಲ ವೇಸ್ಟೇಜ್ ಅಲ್ಲ. ಇಂಥ ನೀರನ್ನು ನೇರವಾಗಿ ಫಿಲ್ಟ್ರ್ ಮಾಡಲಾರ್ದೇ ಮಾನ್ವಿ ಜನತೆಗೆ ಕುಡಿಯೋ ನೀರಿಗಾಗಿ ಬಳಕೆ ಮಾಡೋದಕ್ಕೆ ಯೋಗ್ಯ ಇದೆನಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ನಿರ್ಧಾರ ಮಾಡಬೇಕು.
ಈ ಒಂದು ಕೆರೆ ಏನಾಗಿತ್ತಪ್ಪ ಅಂದರೆ 8 ವರ್ಷ ಆಯ್ತದು. 8 ವರ್ಷಗಳ ಆದರೂ ಸಹಿತ ಈ ಒಂದು ಕೆರೆಗೆ ಫಿಲ್ಟರ್ ಬೆಡ್ ಅಂದರೆ ಶುದ್ಧೀಕರಣ ಘಟಕ ಮಾಡುವಲ್ಲಿ ಜನಪ್ರತಿನಿಧಿಗಳು ಸಂಪೂರ್ಣ ವಿಫಲರಾಗ್ಯಾರ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಮಾನವಿ ಪುರಸಭೆಯಲ್ಲಿ ಆಡಳಿತ ನಡೆಸ್ತಕ್ಕಂಥ ಅಧ್ಯಕ್ಷರಾಗಲಿ ಅಥವಾ ಪದಾಧಿಕಾರಿಗಳಾಗಲಿ ಈ ಒಂದು ಕುಡಿಯ ನೀರಿನ ಬಗ್ಗೆ ಯಾವುದೇ ರೀತಿ ಇಚ್ಛಾಶಕ್ತಿಯನ್ನು ತೋರದೇ ಇರೋದು ನಮ್ಮ ಒಂದು ಮಾನವಿ ಜನರಿಗೆ ಮಾಡಿದಂಥ ಅವಮಾನ ಅಂತ ನಾನು ಹೇಳ್ಬೋದು. ಅಲ್ಲ ಸರ್, ಮಾನವ ಜನತೆಗೆ ಈ ನೀರು ತಲುಪ್ತಾ ಇದ್ದಾರೆ, ಇದಕ್ಕೆಲ್ಲ ಯಾರ ಆಡಳಿತದ ದುರಾಡಳಿತ ಸರ್ ಇದೆಲ್ಲ? ದುರಾಡಳಿತ ಅಂದ್ರೆ ಏನಂದ್ರೆ ಈಗ ನೋಡ್ರಿ, ನಮ್ಮಲ್ಲಿ ಏನಾಗಿದೆಪ್ಪ ಅಂದರೆ ಅತಿ ಹೆಚ್ಚು ಅಧಿಕಾರ ಅನುಭವಿಸಿದವರು ಕಾಂಗ್ರೆಸ್ನವರು. 2 ಸಲ ಬೋಸರಾಜ್ ಅವರು, ಮೂರನೇ ಸಲ ಅಂಪಯ್ಯ ನಾಯಕರು, ಈಗ 3ನೇ ಸಲನೂ ಬೋಸರಾಜ್ ಅವರೇನೆ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಇವರು ಇಚ್ಛಾಶಕ್ತಿ ಕೊರತೆಯಿಂದನೇ ಎಲ್ಲ ನಾವು ಈ ಒಂದು ಅಶುದ್ಧ ನೀರು ಬಳಕೆ ಮಾಡೋದು ಕಾಣ್ಬೋದು. ಅಲ್ಲ ಸರ್, ಇಷ್ಟೊಂದು ಈ ರೀತಿ ದುರ್ವಾರ್ತನೆ ನೀರು ಬರ್ತಾ ಇದೆ ಅಂದಮೇಲೆ ಅಂದರೆ ಜನರಿಗೆ ಶುದ್ಧೀಕರಣ ಘಟಕ ನೀರು ಕೊಡ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಯಾವ ರೀತಿ ಕೊಡ್ತಾ ಇದ್ದಾರೆ? ಜನರು ಕೂಡ ಒಂದು ರೀತಿಯಲ್ಲಿ ಯಾಕೆ ಮೂಕರಾಗಿದ್ದಾರೆ? ಜನರು ಏನೈತಪ್ಪ ಅಂದರೆ ಜನರಿಗೆ ಇಚ್ಛಾಶಕ್ತಿ ಇಲ್ಲ. ಅವ್ರು ಏನು ಬಂದ್ರೆ ಸಾಕಪ್ಪ ಎಂಬ ಲೆಕ್ಕಕ್ಕೆ ಇದ್ದಾರೆ. ಜನರಲ್ಲಿ ಆಗಿಲ್ಲ. ಯಾಕಂದ್ರೆ ಅಧಿಕಾರಿಗಳೇ ಜನರಿಗೆ, ಜನಪ್ರತಿನಿಧಿಗಳಿಗೆ ಒಂದು ಇಚ್ಛಾಶಕ್ತಿ ಇಲ್ಲ ಅಂದಾಗ ಜನರು ಏನು ಮಾಡ್ತಾರೆ ರೀ? ಜನರು ಇವತ್ತು ಪ್ರತಿದಿನ ನೀರು ಯಾಕೆ ಬರ್ತಾ ಇಲ್ಲ ಅಂತದ್ದು ಪ್ರತಿದಿನ ಮುನ್ಸಿಪಾಲ್ಟಿಗೆ ಹೋಗಿ ಧರಣಿ ಮಾಡ್ತಾ ಇದ್ದಾರೆ. ಅಲ್ಲ, ಮಾನವಿ ಅನ್ನೋದು ಭಾರತ ದೇಶದಲ್ಲಿ ಇದೆನಾ ಅಥವಾ ಬೇರೆ ದೇಶದಲ್ಲಿ ಇದ್ದಾನೆ? ಯಾಕೆ ಈ ದುರಾಡಳಿತ? ಈ ದುರಾಡಳಿತದ ದುರಂತ ಏನಪ್ಪ ಅಂದರೆ ಇಂಥ ಒಂದು ಜನಪ್ರತಿನಿಧಿಗಳು ನಿರಂತರವಾಗಿ ಗೆದ್ದರೂ ಸಹಿತ ಇವ್ರ ಮೇಲೆ ಒಂದು ವಿಶ್ವಾಸ ಇಟ್ಟು ಜನರಿಗೆ ಆಯ್ಕೆ ಮಾಡೋಕಚ್ಚಾರ. ಇವ್ರು ಅಭಿವೃದ್ಧಿ ಮಾಡ್ತಾರಂತ. ಇವರು ಅಭಿವೃದ್ಧಿ ಹೆಸರಿನಾಗ ಏನು ಚುನಾವಣೆ ಗೆದ್ದು ಬರ್ತಾರ, ಗೆದ್ದು ಬಂದ ನಂತರ ಅಭಿವೃದ್ಧಿ ಹೆಸರಿನಲ್ಲಿ ಶೂನ್ಯ ಇವ್ರದ್ದು. ಮತ್ತೆ ಹೇಗೆ ಸರ್ ಜನರ ಹತ್ತಿರ ಹೋಗೋದು ಯಾವಾಗ? ಇವ್ರು ಏನಿಲ್ಲ, ಎಲೆಕ್ಷನ್ ಬಂದಾಗ ಏನಿಲ್ಲ, ಇದೇ ಸುಳ್ಳು ಹೇಳ್ಕೊಂತಾನೆ ಹೋಗ್ತಾರ ಅಷ್ಟೇ. ಸುಳ್ಳಿನ ಮೇಲೆ ಇವರು ಮನೆ ಕಟ್ಕೊಂಡು ಗೋಪುರಗಳು ಕಟ್ಟಾರ. ಯಾರು ಸರ್? ಈ ಬೋಸರಾಜ್ ಅವರು ಮತ್ತು ಇವತ್ತಿನ ಇರ್ತಕ್ಕಂಥ ಜನಪ್ರತಿನಿಧಿಗಳು, ಶಾಸಕ ಅಂಪಯ್ಯ ನಾಯಕರು, ಇವರೆಲ್ಲ ಸುಳ್ಳಿನ ಮೇಲೆ ವಿಷಯಗಳನ್ನು ಹೇಳಿ ಗೋಪುರ ಕಟ್ಟಾರ. ಈ ಜನರಿಗೆ ಈ ರೀತಿ ಮೋಸ ಮಾಡೇನೆ ಇವ್ರು ಇದು ಮಾಡಕಚ್ಚಾರ. ಸೈಯದ್ ಖಾದರ್ ಬಾಷಾ, TV 20 ಕನ್ನಡ, ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV 20 ಕನ್ನಡ ವಾಹಿನಿಯೂ ಲಭ್ಯ.